Hi guys, welcome back to my channel. Flash mob 11th PS class. Guys, ನೆನ್ನೆ ಕತೆ ಕೇಳಿದೀನಿ. MJ ವ್ಲಾಗ್ ನೋಡ್ಕೊಂಡು ಕೂತಿದೀವಿ. ನಾನು ಆಮೇಲೆ ಚಂದನ ಅದು ಇಯರ್ಪೋರ್ಟ್ಸ್ ಹಾಕೊಂಡು ಕಾಲು 60 ಹೋಗೈತೆ. ರಶ್ 60 ಬಿಟ್ಬಿಟ್ಟಿದೀವಿ. ಕಾಲು 60 ಯಾರ ಬಸ್ ಹೋಯ್ತೈತಲ್ಲ ನೋಡಿದ್ರೆ ಇಂದ 60k. ಆಮೇಲೆ ಎಲೆಕ್ಟ್ರಿಕ್ ಬಸ್ ಅಲ್ಲಿ ನೇತಾ ಆಡ್ಕೊಂಡು ಹೋಗಿದ್ದೀವಿ. ಮುಂದಾಗ ನಾನಂತೂ ನೋಡೋಣ ಗೈಸ್ ನೆನ್ನೆ ನನ್ನ ಬ್ಲಾಗ್ ನೋಡ್ಕೊಂಡು ಕೂತಿದ್ದಾರೆ ಇವರು. ಎಷ್ಟು ಕಳ್ಳು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಬ್ಲಾಗ್ ಅಲ್ಲಿ ಬಸ್ ಬಂದಿದ್ದೆ ನೋಡಿ ಮತ್ತೆ. ಖಾಲಿ ಬಸ್ ಬಿಟ್ಟಿದಾರಂತೆ. ಅದು 60 ಅಂಕಲ್ ಅಂಟಿರೋದೇ ನೇತಾ ಆಡ್ಕೊಂಡು ಹೋದ್ವಿ. ನೇತಾಡೋದ್ರೊಳಗೂ ನನಗೆ ಕಾಲ್ ಮಾಡಿದ್ದಾಳೆ, ನಿನ್ನಿಂದ ನನಗೆ ಬಸ್ ಹೋಯ್ತು ಅಂತ. ಬೇಕಾ ಅವಶ್ಯಕತೆ ಇದೆಯಾ ಅದು? ನಾರ್ಮಲ್ ಬಸ್ ವಜ್ರ ಬಸ್ ಅಂತೆ. ಅದೇ ಸಿ ಬಸ್. ಅಮೌಂಟ್ ಕೊಡೋ ಬಸ್ಗಳು ಎಲ್ಲಿ ಹೋಗ್ತಾಳೆ? ವಿರಾಟ್ ಕೊಹ್ಲಿ ನೋಡ್ದ ಅಕೌಂಟ್ ಬೆಳಿಗ್ಗೆ ನೋಡ್ತೀನಿ ನಂಗೆ ಶಾಕ್ ಆಗ್ಬಿಟ್ಟು ಬಿಡ್ತಾನೋ ಅಂತೆಲ್ಲ ನಿಜ ಇವಳು ನನಗೆ ಬೆಳಿಗ್ಗೆ ಬಂದು ಗೈಸ್ RCB ಇಂದ ಹೋಗ್ಬಿಡ್ತಾನೆ ಹಂಗೆ ಹಿಂಗೆ ಅಂತ ನನ್ಗೆ ಆಯ್ತು. ಕೊಹ್ಲಿ ಇನ್ಸ್ಟಾಗ್ರಾಮ್ ಇಂದ ಬಂದ್ಬಿಟ್ಟಿದ್ದ ಬೆಳಗ್ಗೆ ಟಿವಿ ಇನ್ಸ್ಟಾಗ್ರಾಮ್ ಇಂದ ಹೋಗಿದ್ದು ಮತ್ತೆ ಆಮೇಲೆ ಬಂದವನೆ ವಾಪಸ್. ಬಿಡಿ ಬೈತೀರಾ ಎಲ್ಲರೂ ಹೇಳಲ್ಲ. ಇದು ಅವನಾಗ ಅವನು ಮಾಡಿರೋದೇ ಇಲ್ಲ. ಇನ್ಸ್ಟಾಗ್ರಾಮ್ ಗ್ಲಿಚ್ ಆಗಿರ್ಬೇಕು ಕೆಲವೊಂದ್ಸತಿ ಆಗುತ್ತೆ. ತಮ್ಮಂದು ಹೋಗಿತ್ತಂತೆ ಬೆಳಿಗ್ಗೆ. ಅವನು ಹೇಳಿದ ನಾನು ಒಮ್ಮೆ ರಿಟೈರ್ಡ್ ಆದ್ರೆ ಯಾರಿಗೂ ಕಾಣಿಸಲ್ಲ ಅಂತ. ಫುಲ್ಲು ಆ ಲೆವೆಲ್ ಥಿಂಕಿಂಗ್ ಹೋಗ್ಬಿಟ್ಟಿದ್ದಾಳೆ, ರಿಟೈರ್ಡ್ ಆಗ್ಬಿಟ್ನೇನೋ ಇನ್ಮೇಲೆ ಕಾಣಿಸಲ್ವೇನೋ ಅಂತ. ಬೆಳಗ್ಗೆ ಬಂದು ನನಗೆ ಸೈಕ್ ಮಾಡಿದ್ಲು. ನಾನು ರೆಡ್ಡಿ ಬರ್ಲಿ ರೆಡ್ಡಿ ಒಂದು ಫೋಟೋ ತೋರಿಸ್ತೀನಿ. ರೆಡ್ಡಿದೊಂದು ಫೋಟೋ ತೋರಿಸ್ತೀನಿ, ನೋಡಿದ್ರಾ ಇನ್ಸ್ಟಾ ಅಲ್ಲಿ? ನಾನು ಹೇಳಿದ್ರೆ ಅವಳ ಅಕೌಂಟ್ಗೆ ಅವ್ರ ಮಕ್ಕಳು ಆ ಫೋಟೋ ನೋಡ್ಬಿಟ್ಟು ಟ್ಯಾಗ್ ಮಾಡ್ಬಿಟ್ಟು ಅವ್ರ ಅಪ್ಪಂದು ಪಕ್ಕ ಒಂದು ಮಾತು ಗೈಸ್ ನೋಡಿ. ನಮ್ ರೆಡ್ಡಿ ಫೋಟೋ ನೋಡಿ. ಬೇಕಾ ಗೈಸ್ ಇವೆಲ್ಲ? ಬೇಕಾ ಹೇಳಿಲ್ಲ ಅದು ಹಂಗೆ ಎಡಿಟ್ ಮಾಡಿದಕ್ಕೆ ನಮ್ ವಿರಾಟ್ ಅಕೌಂಟ್ ಆಕ್ಟಿವೇಟ್ ಮಾಡಿ. ಇವ್ರು ಫೇಮಸ್ ಅಮ್ಮ ಇದ್ರಲ್ಲಿ. ಆಗ್ಲೇ ಅವ್ರ ಜ್ಞಾನಕ್ಕೆ ನಮಸ್ಕಾರ. ನಮ್ ಕೊಹ್ಲಿ ಅಕೌಂಟ್ ಡಿಆಕ್ಟಿವೇಟ್ ಮಾಡಿಸಿದವಳು. ಕಾಣ್ತಾನೆ ಇರೋದು ಗೈಸ್. ಮಾತಾಡ್ತಿರೋದು ನೋಡಿ ಹುಡುಗಿ. ಮ್ಯಾಮ್ ಇದ್ದಾರೆ ಅಂತ ಜ್ಞಾನ ಇಲ್ಲ ಅವಳಿಗೆ. ಅಡಾಗಿ ಬಂದಿಲ್ಲ ಅಂದರೆ ಎಲ್ಲ ಆಬ್ಸೆಂಟ್ ಆಗ್ತಾರಂತೆ. ಅದು ಮಾತು ಮೇಲೆ ಅಂತ ಗೈಸ್ ನಮ್ಮ ಕಾಲೇಜ್ ಜನಪದ ಜಾತ್ರೆ ಫ್ಲಾಶ್ ಮಾಬು ತಿಂತಾ ಇದ್ದೀವಿ. ಗೈಸ್ ನಾನೇನೋ ಬೇರೆ ಅನ್ಕೊಂಡೆ. 11 ಗಂಟೆ ಊಟ ಆಗೋಯ್ತು. ನಮ್ಮ ಮ್ಯಾಮ್ ಫ್ಲಾಶ್ ಮಾಬ್ಗೆ ಹೋಗಿ ಅಂತ ಬಿಟ್ಟರು. ನಾವು ಕುತ್ಕೊಂಡು ತಿಂದ್ವಿ. ನೋಡಿ ನಮ್ಮ ಕ್ಲಾಸಲ್ಲಿ ಎಲ್ಲ ಹೋಗಿದ್ದಾರೆ. ನಮ್ಗಷ್ಟು ಏನು ಪಾಠ ಮಾಡ್ತಿದ್ರಾ? ಯಾರು ಹೋಗ್ತಾರೆ ಅಂತ ಇಲ್ಲೇ ಕೂತಿದ್ದೀವಿ ಗೈಸ್. ಊಟ ಮಾಡಿದ್ವಿ. ಈಗ ಅನ್ಯಾಯವಾಗಿ ಮಧ್ಯಾಹ್ನದ ಕ್ಲಾಸು ಹೋಯ್ತು. ಒಂದು ಫ್ರೀ ಇತ್ತು ಕ್ಲಾಸ್ ಹಾಕಿಸ್ಕೊಂಡ್ಬಿಟ್ರು. ಆರಾಮಾಗಿರೋಣ ಅಂದ್ಕೊಂಡಿದ್ವಿ. ಇವತ್ತು ಒಂದಿನ ಆದರೂ ಪೊಂಗಲ್. ಅದೇ ಮನೆಗೆ ಹೋಗಿ ಮಲ್ಕೊಳ್ಳೋದು ಮಲ್ಕೋಬೋದಾಗಿತ್ತು. ಇವಳು ಬ್ಲಡ್ ಡೊನೇಷನ್ಗೆ ಹೋಗ್ತಾಳೆ ಈಗ. ಅಪೂರ್ವ ನೋಡಿ ಮುಖ ನೋಡ್ಕೊಳ್ಳಿ, ತುಂಬ ಬ್ಲಡ್ ಇದೆಯಾ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಕುಡಿತಿದ್ದಾಳೆ. ಬ್ಲಡ್ ಡೊನೇಷನ್ ಅಂತ. ನೀನು ಮಾಡಿಸ್ಕೊಂಡಿಲ್ಲ ಅಂದ್ರೆ ಆಯ್ತು. ಇವತ್ತು ಕೊಟ್ಟು ಬರ್ಬೇಕಲ್ಲಿ. ಕೊಡ್ಲಿ ಬಿಡು. ನಮ್ಮ ಅಣ್ಣನೇ ಕೊಟ್ಬಿಟ್ಟು ಹುಷಾರಿಲ್ದಾಗ 1 ವಾರ ಇದ್ದ. ಅವಳಿಗೊಮ್ಮೆ ಗೊತ್ತಾಗ್ಲಿ ಕುಡಿತಾವಳಲ್ಲ. ಇಲ್ಲ ಇಮ್ಯುನಿಟಿ ಇರಬೇಕು ಅಷ್ಟೇ ನಮ್ಗೆ ಇದ್ದಿರೋದು.
ನಾನು ಕೊಡ್ತೀನಿ ಅಂದೆ ಐಶು ಬೇಡ ಅಂತ. ನೀ ಅಮ್ಮ ನೀನು ಹಳ್ಳಕ್ಕೆ ಬೀಳೋದಾದ್ರೆ ನನ್ನ ತಳ್ಬೇಡ ಹಳ್ಳಕ್ಕೆ. ಓದ್ತದೆ ಆಕ್ಚುಲಿ ಹೋಗಿದ್ವಿ ನಾವು, ನೆನಪಿದೆಯಾ? ಹೋಗಿದ್ವಿ, ಇನ್ನು ಇಲ್ಲ ಅಂತ ವಾಪಸ್ ಕಳ್ಸಿದ್ರು. ಹಂಗೆ ಕಳ್ಸಬೇಕು. ಅವಶ್ಯಕತೆ ಇದೆಯಾ? ಸುಮ್ಮನೆ ಗೈಸ್ ಸ್ವಲ್ಪ ಕೆಳಗಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಕೆಳಗಡೆ ಹೋಗಿಲ್ಲ, ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಸೋಂಬೇರಿಗಳಂದ್ರೆ ನಾವು ಕೆಳಗಡೆ ಹೋಗಿಲ್ಲ, ಇಲ್ಲಿ ನಿಂತ್ಕೊಂಡು ಬಗ್ ನೋಡ್ತಾ ಇದ್ದೀವಿ ಎಲ್ಲರೂ. ಅದು ಕಾಣಿಸಲ್ಲ, ಬೆಂಚ್ ಮೇಲೆ ನಿಂತಿರೋದು ನೋಡು, ಆ ಬೆಂಚ್ ಮುರಿದೋದ್ರೆ ಇರೋದು ಹಬ್ಬ. ಇಲ್ಲಿಂದ ನೋಡ್ತಾ ಇದ್ದೀವಿ. ಸಾಂಗ್ ಇದೆ ಗೈಸ್, ತೋರ್ಸಕ್ಕಾಗಲ್ಲ. ನಮ್ಮ ಪ್ರಿನ್ಸಿಪಲ್ ಡ್ಯಾನ್ಸ್ ನೋಡಿದ್ವಿ ಬೆಳಗ್ಗೆ ಬರ್ತಿರಲ್ಲ. ಒಂದು ಡ್ಯಾನ್ಸ್ ಚೆನ್ನಾಗಿತ್ತು ಗೈಸ್ ಅಷ್ಟೇ. ಈಗಂತೂ ಅದು ಏನು ಮಾಡ್ತವ್ರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಡ್ಯಾನ್ಸ್ ಟಮಟೆ ಹೊಡಿತವ್ರೆ, ಒಂದು ಹುಡುಗನ್ ನಿಲ್ಸವ್ರೆ ಟಮಟೆ ಹೊಡಿಯೋದಕ್ಕೆ. ಚೆನ್ನಾಗಿ ಒಂದು 4-5 ಜನ ನಿಲ್ಸ್ಬಾರ್ದು. ಜನ ಏನೋ ಹೇಳ್ತಾರೆ ಗೈಸ್. ಸ್ಟಾಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ ಮಾತಾಡ್ತಾರೆ. ಸ್ಟಾಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ದೇವ್ರ ದೀಪ, ದೇವರು ಎಲ್ಲ ಮಾತಾಡ್ತಾ ಇದ್ವಿ ಗೈಸ್. ಅದಕ್ಕೆ ಈ ಮೇಡಮ್ ಒಂದು ಐಡಿಯಾ ಕೊಟ್ಟಿದ್ದಾರೆ ಈಗ ನಮ್ಗೆ. ಏನು ಅಂದ್ರೆ ಆ ಸ್ಟಾಲ್ ಅಲ್ಲಿ ಬೇರೆ ಬೇರೆ ಸ್ಟಾಲ್ಸ್ ಇರುತ್ತೆ ಅಲ್ವಾ, ಸೊ ಎಲ್ಲಾ ಸ್ಟಾಲ್ ಹತ್ರ ಹೋಗ್ಬಿಟ್ಟು ಅವ್ರ ದೃಷ್ಟಿ ತೆಗಿಬೇಕಂತೆ. ಸಾಂಬ್ರಾಣಿ ಹಾಕ್ಬೇಕು. ಮೆಜೆಸ್ಟಿಕ್ ಅಲ್ಲಿ ಮಾಡ್ತಾರೆ. ಬೆಳಗ್ಗೆ ಅಂಗಡಿಗೆ ಹೋಗ್ತೀವಿ ನೋಡು, ಹೊಡಿತೀವಿ ಅಂದ್ಬಿಟ್ಟು 10 ರೂಪಾಯಿ ಕೊಡ್ತಾರೆ, ಹೊಡಿತಾರೆ. ಡಿಸ್ಕೋಬೇಕಂತೆ. ಅದು ಫಸ್ಟ್ ಬಿಸ್ನೆಸ್ ಅಂತ ಫಸ್ಟ್ ಬರೋಣ ಅಂತ. ಅದರಿಂದ ಒಂದು 100 ರೂಪಾಯಿ ಮಾಡ್ತಾರೆ. ಜಾತ್ರೆ ಮಾಡ್ತೀಯ ಸುಮ್ಮನೆ ತಿಮ್ಮಲೆ. ಬಟ್ ಹೊಗೆ ಹಾಕಿದ್ರೆ ಯಾರು ಹೋಗ್ಬಿಟ್ಟು ನಿಜವಾಗ್ಲೂ ನೀವು ಸ್ಪಾನ್ಸರ್ಸ್ ಕೊಟ್ಟಿರೋ ಎಷ್ಟೊಂದು ಒಂದು ಫೋಟೋ ಅಷ್ಟೇ. ಅವ್ರಲ್ಲೇ ವಾಪಸ್ ಇಸ್ಕೊಂಡು ಹೋಗ್ತಾರೆ. ನಾವು ಹತ್ರ ಕೊಟ್ಟವ್ರ ಹತ್ರ ನಾವು ಫೋಟೋ ಕೊಡಿ ಮ್ಯಾಮ್, ಫೋಟೋ ಮತ್ತೆ ಹೋದ್ರೆ ಉಗಿತಾರೆ. ಆಮೇಲೆ ಇನ್ನೊಂದೇನು ಅಗರಬತ್ತಿ ಅಲ್ಲ ಸಾಂಬ್ರಾಣಿ ತರೋಣ. ನಮ್ಮ ಕುಂಕುಮ ಕೊಟ್ರೆ ಅವ್ರು ಹೂವಾನು ಕೊಡ್ಬೇಕು ತಾನೆ. ಬೇಡ, ಆ ಲೆವೆಲಿಗೆ ಬೇಡ. ಆಮೇಲೆ ಇನ್ನು ಅಡಿಕೆ ಏನು ನೆಕ್ಸ್ಟ್ ಅದನ್ನೇ ಕೇಳಕ್ ಬರ್ತೀವಿ. ಬಾಳೆ ಇದು ಹಚ್ಚೋಣ, ಇನ್ನು ಸಾಂಬ್ರಾಣಿ ಹಚ್ಚೋಣ. ನಮ್ಮ ಅಂಗಡಿಗೆ ಹಚ್ಕೊಳ್ಳೋಣ, ಸ್ಮೆಲ್ ಬರ್ಲಿ ಚೆನ್ನಾಗಿ. ಹಳ್ಳಿ ವಾತಾವರಣ ಇರೋದು ಬೇಡ. ನಾವು ಅಡಿಗೆ ಮಾಡೋ ಸ್ಮೆಲ್ ಬರ್ಲಿ ಸುಮ್ಮನೆ, ಬರೀ ಸಾಂಬ್ರಾಣಿ ಸ್ಮೆಲ್. ಫಸ್ಟ್ ಇದು ಬರ್ಲಿ. ರೂಮ್ ಫ್ರೆಶ್ನರ್ ಅಂತೆ. ಈಗ ಜಾನಪದ ಜಾತ್ರೆ ನಡೀತಿದೆ, ನೆಕ್ಸ್ಟ್ ಮಾಡರ್ನ್ ಜಾತ್ರೆಗೆ ಅದೊಂದು ತರೋಣ ಬೇಕಂದ್ರೆ ರೂಮ್ ಫ್ರೆಶ್ನರ್. ಅದೆಲ್ಲ ಇಂಗ್ಲಿಷ್. ಅವಾಗೇನ ನಾವು ಚಡ್ಡಿ ಹಾಕೊಂಡು ಬರೋದು. ಇವಳು ಇನ್ನೂ ನೋ ಕನ್ನಡ ಕ್ಲಾಸ್, ನೋ PS ಕ್ಲಾಸ್. IKS ಇದೆ, ನಾವು ಹೋಗಲ್ಲ. ಎಲ್ಲಿದ್ದಾರೆ? ಸೊ ಇವಾಗ ಫುಲ್ ಆನ್ ಗ್ರೂಪ್ ಡಿಸ್ಕಷನ್, ಒಂದೊಂದು ಸ್ಟಾಲ್ ಡಿಸ್ಕಷನ್ ಗೈಸ್. ಏನು ಕ್ಲಾಸಲ್ಲಿ ಫುಲ್ ಹ್ಯಾಪಿ ಇದ್ದಾರೆ. ಓದ್ಲಾ? ನೀನು ಹತ್ತೀರಾ ಸ್ವಲ್ಪ ಸೈಡ್ ಹೋಗ್ರಿ. ಈ ಸೈಡ್ ಹೋಗಿ. ಇಲ್ಲಿದೆ ನೀನು ಹತ್ತೀರಾ ಅಂತ. ನೀನು ಹತ್ತೀರಾ ಇದ್ದರು ಹುಡುಕುವೆ ತಾಕತ್ತು, ಕುಣಿಸೋದು ನಂಗೊತ್ತು, ನಮ್ ತಾಳ ಹಾಡು ಬರ್ದವ್ರೆ ಬೆಂಚ್ ಮೇಲೆ ಎಲ್ಲ ಹಾಡು ಗಣತ್ರ ಕಾಪರೇಟ್. ಇದು ನೋಡ್ಬಾರ್ದು. ಇವಾಗ ಇದು ಹೇಳಕ್ಕಾಗಲ್ಲ. ನಮ್ ಸಂಸ್ಕೃತ್ ಸರ್ ಹೇಳಿದ್ರು ಮೊನ್ನೆ FSS. ನೀವು ಹೊಡೆದಾಕ್ಬಿಡ್ತೀನಿ. ಅಲ್ಲ 4 ಗಂಟೆ ತನಕ ಕ್ಲಾಸ್ ಇದ್ರೆ ಕುತ್ಕೊಂತಾಳೆ. ಫ್ರೀ ಅಂದ ತಕ್ಷಣ ಮನೆಗೆ ಹೋಗೋಣ ಅಂತ. ಇವತ್ತು ಎಷ್ಟು ಜನ ಇದ್ದೀವಿ? ಯಾರ್ಯಾರು ಬರ್ತಿದ್ದಿಲ್ಲ? ಅನಿತಾ ಇಲ್ಲ, ನಿಮ್ಮ ಅಪ್ಪು, ಅಕ್ಷಯ, ಆನಿಯನ್ ಬರ್ದೆ, ಟೊಮೆಟೊ ಬರ್ದೆ, ಎಷ್ಟು ಕೆಜಿ ಅಂತಾನು ಬರ್ತೀನಿ. ಕೊಡ್ಸೋಣ ಅನ್ಕೊಂಡಿದ್ದೆ. ಲೆಮನ್ ಬರ್ದೆ ಅಲ್ವಾ? ಲೆಮನ್ ನಾನು ಹಂಗೆ ಅನ್ಕೊಂಡೆ. ಅಪೂರ್ವ ಒಬ್ಳಿರಲ್ಲ, ಇನ್ನೆಲ್ಲ ಇರ್ತಾರೆ. ಅಪೂರ್ವ ಸಪ್ರೇಟ್ ಆಗಿ ಕೊಡ್ಸಿದ್ರೆ ಬಿಡು ಅಂತ. ಅನಿತಾ ಇಲ್ಲ, ಅಪೂರ್ವ, ಚಂಡಿ ಇಲ್ಲ, ಅಕ್ಷಯ ಇಲ್ಲ. ಸ್ಪ್ರಿಂಗ್ ಆನಿಯನ್ ಜಾಸ್ತಿ ಇದೆಯೇನೆ ರೇಟು? ಸ್ಪ್ರಿಂಗ್ ಆನಿಯನ್ಸ್ 100 ರೂಪೀಸ್. 100 ಬೇಡ ತಾನೆ ಫ್ರೈಡ್ ರೈಸ್ಗೆ? ಯಾರದು? ಅವಳೆ
ಸ್ಪ್ರಿಂಗ್ ಆನಿಯನ್ ಚೆನ್ನಾಗಿರೋದು. ಸ್ಪ್ರಿಂಗ್ ಆನಿಯನ್ ನಮ್ಮ ಹತ್ರ ಇದೆ budget ಬೇಡ, ನೋಡಿದ್ರೆ. ಬಜೆಟ್ Gas ತುಂಬಾ ಗೆ ಕಡಿಮೆ. ಇದು ಬೀನ್ಸ್ ಹಾಕ್ತಾರ ಬೀನ್ಸ್ Beans ಏನಕ್ಕೆ? ಬೀನ್ಸ್ ಕಟ್ ಫ್ರೈಡ್ ರೈಸ್ ಕಡಿಮೆ ಇಟ್ಕೊಳ್ಳಿ, ಅಂದ್ರೆ 1 kg ತಗೊಳ್ಳೋಣ ಸಾಕು, ಜಾಸ್ತಿ ಬೇಡ, 1/2 kg. ಅದೇ ಹಿಂಗ್ ದಾರ ಮಾಡಿ ಫುಲ್ಲು ಸಣ್ಣ ಸಣ್ಣಕ್ಕೆ ಈರುಳ್ಳಿ ಹಚ್ಚಿ ಅದ್ಯಾರ ಹತ್ರ ಇವ್ಳ ಹತ್ರ ಇದೆ ಕಟರ್ ಕಟ್ಟರ್ ದಾರ ಮಾಡಿ ಕ್ಯಾಬೇಜ್ ಬಂದ್ಬಿಟ್ಟು ನಮಗ್ ಜಾಸ್ತಿ ಬೇಕು, ಯಾಕಂದ್ರೆ ಬರುತ್ತನ ಫುಲ್ಲು ಜಾಸ್ತಿ ಅಲ್ಲ, ಜಾಸ್ತಿ ಜಾಸ್ತಿ ಬೇಕು ಅಂತ. ಜಾಸ್ತಿ ಜಾಸ್ತಿ ಇದ್ದರೂ ಡ್ರೈ ಕುಣಿಯೋದು ತಾಕತ್ತು. ಡ್ರೈ ಪೌಡರ್ಸ್ ಹಾಕ್ಬಿಡು. ಡಿಸ್ಟರ್ಬ್ ಮಾಡ್ತಾರೆ ಎಲ್ಲ. ಪ್ಲಾನಿಂಗ್ ಪ್ಲಾಟಿಂಗ್ ಎಲ್ಲ ಆಯ್ತು. ಇವಾಗ ಗಾಂಧಿ ಬಜಾರ್ಗೆ ಹೋಗ್ತಾ ಇದೀವಿ ಗ್ಯಾಸ್ ನೋಡ್ಕೊಂಬರಕ್ಕೆ. ಇದೆಲ್ಲ ತಗೊಂಡಿದೀವಿ, ಬಾರ್ಗೇನಿಂಗ್ ಮಾಡ್ತಿದೀವಿ ಈಗ. ನೋಡಿ ಇದಕ್ಕೆ ಎಷ್ಟು ಹೇಳಿದ್ರು? 40? 40 rupees. 40 rupees. ಇದು 40 ಅಲ್ಲ? 40 ಹಾಕಿ ಅಂಕಲ್ ಬರುತ್ತೆ. ವಾಪಸ್ ನಿಮ್ಮ ಅಂಗಡಿಗೆ ಬರ್ಬೇಕಂದ್ರೆ ಕಮ್ಮಿ ಮಾಡಿ ಇಲ್ಲ ಚೆನ್ನಾಗಿ ಖರ್ಚಾದ್ರೆ ಇಲ್ಲಿಗೆ ಬರ್ತೀವಿ ಮತ್ತೆ. ಬನ್ರಿ ತಿನ್ನೋಣ, ತಿನ್ನೋಣ ಬನ್ರಿ. ಅಲ್ಲಿ ಗೈಸ್ ತಗೊಂಡ್ವಿ, ಗೈಸ್ ಬಾರ್ಗೇನ್ 300 ರೂಪಾಯಿ 40 ರೂಪಾಯಿ. ಅವ್ರಿಗೂ ವ್ಯಾಪಾರ ಆಗ್ಬೇಕಲ್ವಾ. ನಾನು ಸ್ವೀಟ್ ಬಿಟ್ಟಿರೋದು. ನಾನು ತಿಂತಲ್ಲ. ಏನ್ ನಾನು ಸ್ವೀಟ್ ಜಾಸ್ತಿ ಗೈಸ್ ನೋಡಿ ಗೈಸ್, ಕಚೋರಿ ತಗೊಂತ ಇದೀವಿ. ಇವ್ರಿಗೆಲ್ಲ ಕಚೋರಿ ಬೇಕಂತೆ, ಇವಳಿಗೆ ಸಮೋಸ ಬೇಕಂತೆ. ಇವಳಿಗೆ ಸಮೋಸ ಅಲ್ಲ, ಇವರಿಬ್ರು ಸಮೋಸ ಹೇಳಿದ್ರು, ನಾವೆಲ್ಲ ಕಚೋರಿ ಹೇಳಿದೀವಿ. ಮೋಟು ಸಮೋಸ ಹೌದಲ್ವಾ, ಮೋಟು ಕಚೋರಿನ ಸಮೋಸ ತಿನ್ನೋದು. ಗೈಸ್ ಎಲ್ಲ ಕಚೋರಿ ಸಮೋಸ ಏನು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ ಇದ್ರೊಳಗೆ. ಜಾಮೂನ್ ಗೈಸ್ ಟೇಸ್ಟ್ ಚೆನ್ನಾಗಿದೆ, ಆದರೆ ಹಿಂಗೆ ಮಾಡಬೇಕು, ಮನೇಲಿ ಮಾಡೋ ಥರ ಅಲ್ಲ. ಇದು ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ. ಹೇಗಿದೆ ಮನೇಲಿ ಮಾಡೋ ಥರ? ಯಾಕಂದರೆ ಹೆಂಗಿದೆ? ಒಂದು ಜಾಮೂನಲ್ಲಿ ನಾವು ಎಷ್ಟು ಜನ ತಿನ್ನೋ. ಎಲ್ಲರೂ ಡಯಟ್ ಮಾಡ್ತಾ ಇದೀವಲ್ವಾ? ಫಸ್ಟ್ ಆಫ್ ಆಲ್ ಅಂಕಿತಾನೆ ನೀನೇ ಮಾಡ್ತಿದ್ಯಾ, ಅದು ತಿಂತಿದ್ಯಾ. ಅಪ್ಪ ನಮ್ಮ ಐಶು ಬ್ಯಾಗಲ್ಲಿ ಹಾಕಿರೋದು ನೋಡು ಪಾಪ. ಇಲ್ಲೇ ಐತೆ ಗೈಸ್. ಯಾರ ಜೊತೆಗೆ ಬಂದು ನಾ ಇನ್ಮೇಲೆ ದನ ಜೊತೆ ಬರಲ್ಲ. ಅಲ್ಲೊಂದು ನಾಯಿ ಇತ್ತು ಗೈಸ್, ಗೇಟ್ ಒಳಗಿದೆ, ಅದಕ್ಕೆ ಎದುರುಕೊಂಡು ರೋಡಿಗೆ ಹೇಳ್ಕೊಂಡು ಅದ್ರ ಕಡೆ ಒಳ್ಳೆದನ್ನ ಭಯ ಅಂತೆ. ಗೇಟ್ ಹಾಕೋರು ಅವರು, ಅದಕ್ಕೂ ಭಯ ಪಡ್ತಾಳೆ. ಅಲ್ಲ ಸರಿ, ಭಯ ಪಟ್ಟು ನನ್ನೇನೆ ಕೇಳ್ಕೊಂಡು ಹೋದ್ರೆ ಎಲ್ಲ ಎದುರು ಬಿಟ್ಟು ಗೇಟ್ ಹಾಕಿರ್ಲಿಲ್ವಾ ಅವರು? ಪ್ಲೀಸ್ ಇಲ್ಲಿ ನೋಡಿ, 150 ರೂಪಾಯಿ ಅಂತೆ.